ಮಾಡ್ಕಪ್ಪ ಈಗ ನಿನ್ನ ನೋಡಿ ಹಾಕಪ್ಪ ಈಗ ಸ್ಟೇಟಸ್ ಸಾಕು ಫೋನ್ ಮಾಡಿದ್ದು. ಹಾಂ ಅವರು ನೀನು ಬೆಂಗಳೂರಿಗೆ ಹೋಗ್ತೀಯಾ ನೋಡ್ಕೊಳ್ಳೋಣ. ಅಲ್ಲ 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 ಅವ್ರು ಇದ್ಕೋಗಿ ಓದಿ ತಗೋ ಅಣ್ಣ ಬನ್ನಿ ಅಣ್ಣ ಹಂಗೆ ರೀ ಎತ್ತನ ಪಕ್ಕಕ್ಕೆ ಒಂಚೂರು. ಯಜಮಾನ್ರೆ ನಮಸ್ತೆ, ಏನು ನಿಮ್ಮ ಹೆಸರು? ಸಿದ್ಲಿಂಗ ಸ್ವಾಮಿ. ಯಾವ ಊರು ತಾವು? ಕನ್ಮಂಗಲ, ಮದುವೆ ಹತ್ರ. ಮಧುರೆ ಹತ್ರ ಕನ್ಮಂಗ್ಲ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇಲ್ಲಿಂದ 45 ಕಿಲೋಮೀಟ್ರ್, 50 ಕಿಲೋಮೀಟ್ರ್. 50 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಇದು ಬಿಟ್ಟರೆ ಯಾವುದು ಬೇರೆ ಜಾತ್ರೆಗಳು ಇಲ್ವಾ ನಿಮಗೆ? ಇದಾವೆ. ಯಾವ ಜಾತ್ರೆ ಮಾಡ್ತೀರಾ? ಯಾವ ಜಾತ್ರೆಗಳು ಮಾಡ್ತೀರಾ ಜಾಸ್ತಿ? ಸಿದ್ಧಗಂಗೆ ಜಾತ್ರೆ, ಗುಟ್ಟೆ ಜಾತ್ರೆ, ಹಾಂ, ಘಾಟಿ ಜಾತ್ರೆ ಎಲ್ಲ ನಿಮ್ಗೆ ಹತ್ರ ಆಗುತ್ತೆ. ಓಕೆ, ಈ ಎಲ್ಲ ಜಾತ್ರೆ ಮಾಡ್ತೀರಲ್ಲ, ಈ ವರ್ಷ ಎಲ್ಲ ಜಾತ್ರೆ ಮಾಡಿದ್ದಕ್ಕೂ ಈ ಮಾಗಡಿ ಜಾತ್ರೆಗೂ ಏನು ಡಿಫ್ರೆನ್ಸ್ ಅನ್ನಿಸ್ತು? ಮಾಗಡಿ ಜಾತ್ರೆ ಅಂದರೆ ಚೆನ್ನಾಗಿ ಜಾತ್ರೆ ದೊಡ್ಡ ಸೇರ್ತದೆ, ಗಿರಾಕಿ ಜನ ಬರ್ತಾರೆ. ಓಕೆ, ಈ ವರ್ಷ ಬಂದಿದ್ದಾರಾ ಗಿರಾಕಿ? ಬಂದಿದ್ದಾರೆ. ಹೇಗಿದೆ ವ್ಯಾಪಾರ ಎಲ್ಲ ಹಾಗಾದರೆ? ಅವೆಲ್ಲ ಚೆನ್ನಾಗಿ ನಡೀತಾರೆ. ಮತ್ತು ಕೇಳಿದ್ರವ್ರು ಎಲ್ಲ ಹೇಳ್ತಾರೆ ಅಣ್ಣ ಯಾವ ದನ ಮಾರಲಿಲ್ಲ ಅಂತ ಹೇಳೋರ, ಹೇಗೆ? ಆಗಲಿಲ್ಲ ಅಂತಂದರೆ ಅವ್ರವ್ರು ಇದು ದನಗಳು ಡಿಪೆಂಡ್. ದನಗಳು ಕೆಲವು ಸೇಲ್ ಆಗ್ತಾ ಇದ್ದಾವೆ, ಓಕೆ, ಕೆಲವು ಇದ್ದಾವೆ. ಹಾಂ, ಆ ಥರ. ಓಕೆ, ಈಗ ನೀವು ಇದನ್ನು ಏನು ಶೋಕಿಗೋಸ್ಕರ ಸಾಕಿರೋದಾ ಅಥವಾ ಏನು ವ್ಯವಸಾಯ ಮಾಡ್ತೀರಾ? ವ್ಯವಸಾಯನೂ ಮಾಡ್ತೀವಿ, ಶೋಕಿಗೆ ಆ ಥರ ಸಾಕಿದ್ದೀವಿ. ಆ ಥರ ವ್ಯವಸಾಯನೇ ಅಂತಲೇ ಇಲ್ಲ, ಶೋಕಿಗೋಸ್ಕರ ಸಾಕಿದ್ದೀವಿ. ಆ ಥರ ಅಂದರೆ ವ್ಯವಸಾಯ ಎಲ್ಲ ಹೇಗೆ ಮಾಡ್ತೀರಾ? ವ್ಯವಸಾಯ ಎಲ್ಲ ಟ್ರ್ಯಾಕ್ಟರ್ ಮಾಡ್ತೀವಿ, ಕುಂಟೆ ಪಂಟೆ ಇದೆಲ್ಲ ಹೊಡ್ಕೊತೀವಿ. ಆದರೆ ಇವರಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದಿಲ್ಲ, ಶೋಕಿಗೆ ತಗೊಂಡಿರೋದು. ಅಲ್ಲ, ಎಲ್ಲವನ್ನೂ ಶೋಕಿ ಮಾಡಬೇಕು ಅಂತಂದರೆ ಹೇಗಾಗುತ್ತೆ? ಹೆಂಗೆ ಜೀವನ ಮಾಡೋದು ಹೇಗೆ? ರೈತರ ಜೀವನ ಸಾಗಿಸೋದು ಹೇಗೆ? ಇದರಲ್ಲೇ ಊಟ ತಿಂಡಿ ಅಟ್ಲೀಸ್ಟ್ ನಮಗಾರು ನಾವು ಬೆಳ್ಕೋಬೇಕಲ್ವಾ? ಬೆಳ್ಕೊಂತೀವಿ, ಬೆಳ್ಕೊಂತೀವಿ. ಹೇಗೆ ಬೇರೆ ಥರ ಇದೆ, ತೋಟದಲ್ಲಿ ಅಡಿಕೆ ತೋಟ ಅದು ಇದು ಇದೆ ಮಾಡ್ತೀವಿ. ಮೂರು ಜನ್ಮ ಸಾಕಿದ್ರೆ ನಮಗೂ ಒಂದು ಒಳ್ಳೇದಾಗುತ್ತೆ. ಅದರಲ್ಲಿ ಒಂದು ಪ್ರಯೋಜನ ಇದೆ. ಬೆಳಗ್ಗೆ ಅವ್ನು ನೋಡಬೇಕು, ಅವ್ರಿಗೆ ಅವನ್ನ ಸೇವಕತನ ಮಾಡಿದರೆ ನಮಗೂ ಒಂದು ಇದು ಅಂತ ಮಾಡ್ತೀವಿ. ಆ ಥರ ನಿಮ್ಮ ಒಂದು ಮೈಂಡ್ ಸೆಟ್ಟು. ಅದರಲ್ಲಿ ಯಾವ ಸಂಪಾದನೆ ಮಾಡಬೇಕು ಅನ್ನೋದಿಲ್ಲ, ಶೋಕಿಗೆ ಒಂದು ಇದಕ್ಕೆ ಸಾಕಬೇಕು. ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋ ಒಂಥರ ಲಕ್ಸರಿ ಥರ ಬಂದು, ಒಂಥರ ಟ್ರಿಪ್ ಥರ ಬಂದು ಎಲ್ಲೆಲ್ಲ ಹೋಗಿ ಟ್ರಿಪ್ ಮಾಡ್ತಾರೆ, ನಾವು ಇಲ್ಲಿ ಟ್ರಿಪ್ ಮಾಡ್ಕೊಂಡು ಸಾಕೊಂಡು ಮೇಂಟೈನ್ ಮಾಡ್ತೀವಿ. ಒಟ್ಟಿನಲ್ಲಿ ನಿಮಗೆ ದನ ಕರ ಇದ್ದರೆ ಅದೇ ಟ್ರಿಪ್ಪು, ಆ ಥರ ಖುಷಿ ಆಗ್ಬಿಡುತ್ತದೆ. ಟ್ರಿಪ್ಪು. ಓಕೆ, ಇವೆಲ್ಲ ಏನೆಲ್ಲ ಆಗವೆ ಈಗ? ಎರಡೆರಡಲ್ಲು. ಓಕೆ, ಈಗ ಈ ಎರಡಲ್ಲ ಎತ್ತನ್ನ ನೀವು ಸಾಕಿದ್ರಲ್ವಾ? ಈ ಎರಡಲ್ಲ ಎತ್ತನ್ನ ನೀವು ಸಾಕಿದಾಗ ಕೂಟ ಮಾಡೋದಕ್ಕೆ ನೀವು 120 ತನಕ ಕೂಟ ಮಾಡ್ತೀರಾ ಅಥವಾ ಜೊತೆನ ಹಿಡ್ಕೊಂಬರ್ತೀರಾ? ಯಾವ ಥರ ಮಾಡ್ತೀರಾ? ಜೊತೆನೇ ಹಿಡ್ಕೊಂಬರ್ತೀವಿ. ಇಲ್ಲ ಅಥವಾ 120 ಸಿಕ್ಕಿದ್ರೆ ಒಳ್ಳೆ ಸಿಕ್ಕಿದ್ರೆ ಎತ್ತನ ಜೊತೆ ಹಾಕಿ ಬೆಳೆಸ್ತೀರಾ, ತೊಡೆ ಹಾಕಿ ಬೆಳೆಸ್ತೀರಾ. ಈಗ ಈ ಜಾತ್ರೆಗೆ ಬಂದಿದ್ರಲ್ಲ, ಟೋಟಲ್ ಎಷ್ಟು ಜೊತೆ ದನಗಳು ಬಂದಿದ್ದಾವೆ ನಿಮ್ಮವು? ನಮ್ಮಲ್ಲಿ ಒಂದು 5 ಜೊತೆ ಬಂದಿದ್ದಾವೆ. ಎಲ್ಲ ನಿಮ್ಮವೇನಾ ಅಥವಾ ಹಿಂಗೆ? ಇಲ್ಲ, ನಮ್ಮವರು ಎಲ್ಲ. ಓ, ನೀವೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡ್ಬಿಡ್ತೀರಾ? ಅಂದರೆ ಹಿಂದೆ ಇತ್ತು ಇವು ಎಲ್ಲ ಒಂದೇ, ಆ ಥರ. ಓಕೆ ಅಣ್ಣ, ಇವಾಗ ಈ ಥರ ಎಲ್ಲ ಸೇರಿಕೊಂಡು ಜಾತ್ರೆಗಳು ಮಾಡ್ತಿರಲ್ಲ, ಯಾಕೆಂದರೆ ಈ ವರ್ಷ ಹೆಂಗಾರ ನೋಡು ಎಲ್ಲೇ ಹೋದರೂ ಪ್ರೈಸ್ ಕಡಿಮೆ ಅಂತ ಹೇಳ್ತಾರೆ. ಯಾವ ಥರ ಪ್ರೈಸ್ ಕಡಿಮೆ ಅಂದರೆ ಅವ್ರು ಹೇಳ್ತಿರೋ ಪ್ರೈಸು ಜಾಸ್ತಿ, ಬಟ್ ಮಾರಬೇಕಾದ್ರೆ ತುಂಬಾ ಕಡಿಮೆಗೆ ಹೋಗ್ತಾ ಇದ್ದಾವೆ ಅಂತಾರೆ. ಹೇಗೆ ಅನಿಸುತ್ತೆ? ಕೇಳ್ತಾರೆ, ಅದನ್ನು ನಾವು ರೈತರು ಸಾಕಿದ್ದೀವಲ್ವ, ಖರ್ಚು ಬಂದಿದೆ ಅಲ್ವಾ, ಅವ್ರು ಕೇಳ್ತೀವಿ. ಕೊಡಲಿಲ್ಲ ಅಂದರೆ ಇನ್ನೇನು ಮಾಡೋಕೆ ಸಾಕಂತೀವಿ. ಕಮ್ಮಿ ಅಂತೂ ನಾವು ಸೇಲ್ ಮಾಡಲ್ಲ. ಆ ಥರ ಅದ್ರಲ್ಲಿ ಬಿಟ್ಟು ಮಾರೋಂಥದ್ದೇನಿಲ್ಲ, ಕಾರಣ ಸಾಕ್ತೀವಿ. ಆ ಥರ ಸಾಕ್ತೀರಾ? ಪ್ರೈಸ್ ಬಂದಾಗೆ ಮಾರ್ತೀವಿ. ಇವಾಗೇನು ಮಾರಲೇಬೇಕು ಅಂತ ಏನು ಹೊಡ್ಕೊಂಬಂದಿಲ್ಲ, ಏನೋ ಒಂದು ಇದಕ್ಕೆ ಹೊಡ್ಕೊಂಬಂದಿಲ್ಲ. ಖುಷಿ, ಒಂದು ಟ್ರಿಪ್ ಮಾಡಬೇಕು ಅದಕ್ಕೆ ಬಂದಿದ್ದೀರಾ? ಅದೇ. ಅಂದರೆ ಅಕ್ಕ ಮನೇಲಿ ಹೊಡೆದಿದ್ದಾರೆ, ಹೋಗ್ರಿ ಅಂತ, ಅದಕ್ಕೆ ಹೋಗೋದು ಹಬ್ಬದಲ್ಲಿ ಮಾಡಿ ತಿನ್ಕೊ ಬಂದ್ಬಿಟ್ಟಿದ್ದೀರಾ? ಇಲ್ಲ, ಅವ್ರು ಹೇಳ್ತಾರೆ ಮನೇಲಿ ಮಾರಲಿಲ್ಲ ನಮ್ಮ ಜನ ನಮ್ಮ ಮನೆಗೆ ಬರಲಿ,
ಹೋಗಿ ಅವನು ಒಂದು ಪ್ರವಾಸ ಥರ ಕರ್ಕೊಂಡೋಗಿ ಬಂದ್ರಲ್ಲ ಹಾಂ ಅಂತ ಇದು ಮಾಡ್ತಾರೆ. ಆ ಥರ ಫೀಲ್ ಮಾಡ್ತಾರೆ. ತುಂಬ ಒಂದು ಖುಷಿ ಆಗುತ್ತೆ. ಯಾರಾದರೂ ವೀಕ್ಷಕರು ಕೇಳಿದ್ರೆ ಕೊಡ್ತೀರಾ? ಕೊಡ್ತೀವಿ ಸರ್. ಮೊಬೈಲ್ ನಂಬರು 99 86 55 55 97 97. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ದನಗಳು ಎರಡಲ್ಲವು. ಅಣ್ಣ ಹಿಂದೆಗಡೆ ಇರೋ ಎರಡು ಜೊತೆನೂ ನಿಮ್ಮವೇನಾ? ಫ್ರೆಂಡ್ ಸರ್ಕಲ್. ನಿಮ್ಮೊಬ್ಬರು ಮೊಬೈಲ್ ನಂಬರ್ ಹಾಕಿದ್ರೆ ಇವಿಷ್ಟು ಕವರ್ ಆಗುತ್ತಾ ನಿಮ್ಗೆ ಕಾಲ್ ಮಾಡಿದ್ರೆ ವೀಕ್ಷಕರು? ಯಾಕೆಂದರೆ ಅವ್ರು ಫೋನ್ ಮಾಡಿದಾಗ ದಯವಿಟ್ಟು ಇಲ್ಲ ಅನ್ಬೇಡಿ, ಮಾತಾಡಿ. ಹಾಗೆ ನೋಡಿ ಸ್ನೇಹಿತರೆ, ಇದು ಕೂಡ ಅವ್ರದ್ದೊಂದು ಒಂಟಿಕರು, ಇದು ಕೂಡ ಇದೆ. ಅದ್ರ ಜೊತೆಗೆ ಇರಿ, ಅಲ್ಲೇ ಇರಿ, ತೊಂದರೆ ಇಲ್ಲ, ನಾನು ತೋರಿಸ್ಕೊಬಿಡ್ತೀನಿ ನೋಡಿ. ಅಣ್ಣ ಇವು ಕೆಲಸದ ಎತ್ತ ಏನಕ್ಕೆ ಅಂತ? ಇವು ಕೆಲಸಕ್ಕೆ ಅಂತ ಇಟ್ಕೊಂಡ್ರವು. ಓಕೆ, ಇವು ಅಲ್ಲಿ ಏನಾಗವಣ್ಣ? ಆರರಲ್ಲು, ಎರಡು ಆರರಲ್ಲು. ಅಣ್ಣ ಕೆಲಸಕ್ಕೆ ಗ್ಯಾರಂಟಿನಾ? ರೈತರು ತೊಗೊಂಡ್ರೆ ಕೆಲಸಕ್ಕೆ ಗ್ಯಾರಂಟಿ, ಯಾವುದೇ ಮೋಸ ಇಲ್ಲ. ಓಕೆ ಅಣ್ಣ, ಇವೆಲ್ಲ ಹಾಕಿಲ್ಲ. ಇವು ಬೇರೆಯವ್ರ ಕೂಟ ಮಾಡಿದ್ದ ಅಥವಾ ನೀವೇ ಮಾಡಿರೋದಾ? ನಾವೇ ಮಾಡಿರೋದು. ಓಕೆ, ಇದರಲ್ಲಿ ಎರಡೂ ಬೇರೆ ಬೇರೆ ಜಾತಿ ಕುಲ ಅಂತ ಅನಿಸಿಲ್ವಾ ನಿಮಗೆ? ಇಲ್ಲ ಹಾಂ, ಅನಿಸಿಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಒಂಚೂರು ಕೂಟ ಯಾಕೆ ಏರುಪೇರು, ಯಾಕೆ ಹೊಂದ್ಕೊಳ್ಳಲ್ಲ ಅಂತಂದರೆ, ಬಲಗಡೆ ಇರ್ತಕ್ಕಂಥದ್ದು ಇದು ನಮ್ಮ ಹಳ್ಳಿಕಾರಲ್ಲಿ ನಮ್ಮ ಒಂದು ಈ ಮೈಸೂರು ಭಾಗದ ದನ ಬರ್ತದೆ. ಎಡಗಡೆ ಇರ್ತಕ್ಕಂಥದ್ದು ಈ ಸಿರಾ ಮಧುಗಿರಿ ಕಡೆಗೆ ಜಾಸ್ತಿ ಆ ಲೈಕಲ್ಲಿ ದನ ಹೋಗ್ತದೆ. ಆ ಲೆಕ್ಕಾಚಾರಕ್ಕೆ ನಾನು ಹೇಳಿದ್ದು. ಅಣ್ಣ, ಈ ಸುಳಿ ಸುದ್ದ ಎಲ್ಲ ಹೇಗೆ ನೋಡ್ತೀರಾ? ನೀವೇ ನೋಡ್ತೀರಾ ಅಥವಾ ಬೇರೆಯವ್ರು ನೋಡ್ತಾರಾ, ಹೇಗೆ? ನಾವು ನೋಡ್ತೀವಿ, ನಮ್ಮಲ್ಲಿನ ಅನುಭವ ಇರೋನೆಲ್ಲ ತೋರಿಸ್ತೀರಾ? ಓಕೆ, ಆ ಥರ ಎಲ್ಲ ಇದು ಮಾಡ್ತೀವಿ. ಇವುಗಳಲ್ಲೆಲ್ಲ ಏನು ತಿಂಡಿ ಕೊಟ್ಟು ಈ ಥರ ಸಾಕಾಟ ಮಾಡೋದು? ನಿಮ್ಗೆ ಲಾಸ್ ಅನ್ಸಲ್ವಾ ಇಷ್ಟೆಲ್ಲ ತಿಂಡಿ ಹಾಕಿದಾಗ? ಲಾಸೇ ಸರ್. ಏನು ಅನಿಸುತ್ತೆ? ಲಾಸ್ ಆದ್ರೆ ಮುಗ್ಜಲ್ಮ ಸಾಕ್ಬೇಕು ಅಂತ ಒಂದು ಕಾಯ್ಸು. ಇವಾಗ ಅಣ್ಣವ್ರಿಗೂ ಅಷ್ಟು ಇದೆ ಅಂದ್ರೆ ಏನಕ್ಕೆ ಬಂದಿದ್ದಾರೆ ಹೇಳಿ? ಆ ಥರ ಅಲ್ಲ, ಅವ್ರಿಗೆ ಬಿಡಿ. ನೋಡಿ, ಇವರು ಮೂಲತಃ ನಮ್ಮ ರಾಮನಗರದವರು, ರಾಜು ಬೈ ಅಂತ. ಹೆಂಗೆ ಅಂದರೆ ಇವರು ಹೇಳ್ಕೊಂಡಿರೋದು ಬೇಜಾರದು ಬಿಡಿ. ಬರೀ ಮನೆ ಬಾಡಿಗೆನೇ ಹೆಚ್ಚಿಗೆ ಒಂದು 10 ಲಕ್ಷ ಹತ್ತತ್ರ ಬರ್ತದೆ. ಆದ್ರೂ ಎತ್ತಿಗೆ ಬಂದಿದ್ದೀನಿ ಅಂದರು ನಾನೆಲ್ಲ ಆಕಾಶ ಕೆಳಗೆ ಬಿದ್ದೋಯ್ತು ಅಂದ್ಕೊಂಡೆ. ಯಾಕೆಂದರೆ ಅವ್ರು ಎತ್ತಿಗೆ ಬಂದಿದ್ದೀನಿ ಅಂದ್ರೆ ಭಯ ಬಂದ್ಬಿಡ್ತು. ಯಾವುದೋ ಒಂದು ಹೆಸ ಕರ ಬೇಕೇನೋ. ಹಾಂ, ಏನು ಹೆಸ ತೆಗಿಯಕ್ಕೆ? ಒಂದು ಕರ ಬೇಕಂತ ಅವನಿಗೆ, ಕರ ಕಡಿಸೋ ಹೆಣ್ಗರ. ನೋಡಿ, ಅಷ್ಟೊಂದು ದುಡ್ಡಿದ್ರು ಕೂಡ ಮನೆಯಲ್ಲಿ ಹೊಸ ಬೇಕು, ಮಕ ನೋಡೋಕ್ಕೆ ಅಂತ ಟೆನ್ಷನ್ ಇವ್ರದ್ದು. ಹಾಂ, ಏನೋ ಇರಲಿ, ಏನೋ ಒಂದು ಮಾಡೋಣ. ಓಕೆ ಯಜಮಾನ್ರೆ, ಇವಾಗ ಸರಿ ಮುಗಿಸ್ಕೊಬರ್ರಿ. ಈಗ ಇಷ್ಟೆಲ್ಲ ದನಕರುಗಳನ್ನು ಸಾಕೊಂಡು ಫ್ರೆಂಡ್ಸ್ ಎಲ್ಲ ಹಿಂಗೆ ಬಂದಿರ್ತೀರಲ್ವ, 4 ದಿನ 5 ದಿನ ಹಿಂಗೆ ರೆಸ್ಟ್ ಮಾಡ್ತೀರಲ್ವ ಇಲ್ಲಿ. ಈ 4 ದಿನ 5 ದಿನ ರೆಸ್ಟ್ ಮಾಡ್ಕೊಂಡು ಇದ್ದಂಥ ಖುಷಿನ ಮರೆಯೋಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಮರೆಯೋಕ್ಕೆ ಭಾಳ ದಿನ ಬೇಕು. ಈ 4 ದಿನ ಕಳೆದಿರೋ ಕಾಲನ ಮರೆಯೋದಕ್ಕೆ ತುಂಬಾ ಟೈಮ್ ತಗೊಳ್ಳೋದು. ಇವೆಲ್ಲ ಪ್ರವಾಸ ಹೋಗಿ ಕಳೆಯೋದಲ್ಲ, ಇಲ್ಲಿದ್ರೆ ಕಳೆಯೋದೇನೆ ನಮಗೊಂದು ಖುಷಿ. ಆ ಥರ ಖುಷಿ. ಇನ್ನೂ 4 ದಿನ ಇರಬೇಕು ಅನಿಸ್ತದೆ ಜಾತ್ರೆಗೆ ಬಂದರೆ. ಹಂಗೆ. ಓಕೆ, ಇವಾಗ ಜಾತ್ರೆ ಮಾಡಿದ್ರೆ, ಖುಷಿ ಪಟ್ಟಿದ್ರೆ, ಎಲ್ಲ ಮಾಡಿದ್ರಲ್ವಾ? ದನ ವ್ಯಾಪಾರ ಆಗಿಲ್ಲ, ಮನೆ ಕೊಡ್ಕೊಂಡು ಹೋಗ್ತಾರೆ, ಏನೋ ಒಂದು ಕಟ್ಕೊಂಡ್ಮೇಲೆ ಹುಲ್ಲು ಹಾಕ್ತೀವಿ ಅಲ್ವಾ? ಇವಾಗ ಈ 4 ದಿನ ನೀವು ಇಲ್ಲಿ ಕಳೆದು ಹೋದ್ಮೇಲೆ, ಇವಾಗ ಒಂದು 4 ದಿನ ನೀವು ಇಲ್ಲಿದ್ರಿ, 4 ದಿನ ಕಳೆದು ಹೋಗ್ತೀರಾ. ಈ 4 ದಿನ ಕಳೆದೋದ್ಮೇಲೆ ಅದನ್ನು ಮರೆಯೋಕ್ಕೆ ನಿಮಗೆ ತಿಂಗಳಾನ್ಗಟ್ಟಲೆ ಟೈಮ್ ತೊಗೊಳುತ್ತೆ ಅಲ್ವಾ? ಆಗ ಈ ಹೊರಗಡೆ ಹೇಗೆ ನೀವು ಇದನ್ನು ಮೈಂಡನ್ನು ಬಿಟ್ಬಿಡ್ತೀರಾ? ಹೊರಗಡೆ ಬಿಡೋದಿಲ್ಲ. ಒಟ್ಟಿನಲ್ಲಿ ಒಂದು ಜೊತೆ ಮಾರಿದ್ರೆ ಇನ್ನೊಂದು ಜೊತೆ ಬೇಕು ಅನಿಸ್ಬಿಡುತ್ತೆ. ಎಲ್ಲಾದರೂ ಮನೇಲಿರಬೇಕು ಅಂತ. ಅವತ್ತಿಂದ ಅವಕ್ಕೆ ಲಾಸ್ ಲಾಭ ಬೇಡ, ಹಾಂ, ಮನೇಲಿರಬೇಕು ಅನ್ನೋದಿದೆ. ಈ ತಿಂಡಿ ಗಿಂಡಿ ಎಲ್ಲ ನೀವು ನಿಮ್ಮ ಕಡೆ ಬೇರೆ ಥರನಾ ಅಥವಾ ಹೆಂಗೆ? ನಮ್ಮ ಕಡೆ ಥರ ರಾಗಿ ಇದು ಕೊಡ್ತೀವಿ, ಅಕ್ಕಿ ನುಚ್ಚು ಕೊಡ್ತೀವಿ, ಜೋಳದ ನುಚ್ಚು, ಬೂಸ, ಫೀಡ್ಸ್, ತಿಂಡಿ ಎಲ್ಲ ಕೊಡ್ತೀರಾ? ಎಲ್ಲ ಕೊಟ್ಟು ತಿನ್ನಿಸಿ ಸಾಕ್ತೀರಾ? ಬಾಳೆಹಣ್ಣು, ಹಾಂ, ಪ್ರತಿಯೊಂದು ಹಣ್ಣುಗಳು ಎಲ್ಲ ಕೊಡ್ತೀವಿ. ಒಟ್ಟಲ್ಲಿ ಮನೇಲಿ ಮಕ್ಕಳಿದ್ದಾರ, ನೀವು ಸಾಕ್ತೀರಾ? ಹ್ಞೂ, ಹಾಲು ಎಲ್ಲ ಕೊಡ್ತೀರಾ? ಒಟ್ಟಲ್ಲಿ ಇಲ್ಲಿಗೆಲ್ಲ ಹೇಗೆ ಮಾಡ್ತಾರೆ ಅಲ್ಲಿ ಅದೇ ಮಾಡ್ತೀವಿ. ಹಾಲು ಕೊಡ್ತೀವಿ, ಹಂಗೆ ಹಾಲು ಕೊಡ್ತೀವಿ. ಓಕೆ ಯಜಮಾನ್ರೆ, ನಾನು ಕೇಳಿದ್ರೆ ಏನೋ ಬೇಜಾರಾಯ್ತಾ? ಬೇಜಾರು. ಓಕೆ, ಈಗ ಈ ಮಾಗಡಿ ಜಾತ್ರೆಯಲ್ಲಿ ಸೌಕರ್ಯ ಆಗಿದೆ, ಲೈಟಿಂಗ್ ಆಗ್ಬೋದು, ನೀರು ಆಗ್ಬೋದು, ಚೆನ್ನಾಗಿದೆ ಸರ್, ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಗಿರಾಕಿ ಒಂದಿಲ್ಲ ಅಷ್ಟೇ. ಓಕೆ, ಹಂಗೆ. ಓಕೆ, ಥ್ಯಾಂಕ್ ಯು ಯಜಮಾನ್ರೆ.